ಕೂಡಿದೆಲು ಮರ ಮುಟ್ಟು ಮಾಂಸದ ಗೋಡೆ ಚರ್ಮದ ಹೊದಿಕೆ ನರಗಳ ಕೂಡೆ ಹಿಂಡಿಗೆ ಬಿಗಿದ ಮನೆಯೊಳಗಾತ್ಮ ನಿರುತಿರಲು ಬಿಡು ತೊಲಗಿದ ಬಳಿಕಲ ಸುಡುಗಾಡಿನಲಿ ಬೆಂದುರಿವ ಕೊಂಪೆಯ ನೋಡಿ ನಂಬಿರಬಹುದೇ ರಕ್ಷಿಸು ನಮ್ಮ ನನವರತ ನಮ್ಮ ನನವರತ. ಹೂಡಿದ ಎಲು ಮರಮುಟ್ಟು, ಹೂಡಿದ ತೊಡಗಿಸಿದ. ನಮ್ಮ ಎಲು ಅಂದರೆ ಎಲುಬು ಅದು ಹೂಡಿದ್ದು ಈ ದೇಹದಲ್ಲಿ ಸರಿಯಾಗಿ ಹೂಡಿಟ್ಟಿದ್ದಾನೆ ಪರಮಾತ್ಮ. ಇಲ್ಲೊಂದು ತಲೆಯಲ್ಲಿ ಬುರುಡೆ, ಅದೊಂದು ಎಲುಬು. ಮೂಗಿನಲ್ಲೊಂದು ಎಲುಬು, ಗದ್ದಕ್ಕ ಒಂದು ಎಲುಬು, ಎದೆಗಳಿಗೆ ಎಲುಬು, ಕೈಕಾಲುಗಳಲ್ಲಿ ಎಲುಬು, ಅಲ್ಲಲ್ಲಿ ಜಾಯಿಂಟ್ಗಳು. ಈ ಎಲ್ಲ ಎಲುಬುಗಳನ್ನು ಮೂಳೆಗಳನ್ನು ಸರಿಯಾದ ಜಾಗದಲ್ಲಿ ಹೂಡಿ 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 ತೊಡಗಿಸಿ ಇಟ್ಟಿದ್ದಾನೆ ಪರಮಾತ್ಮ. ಇದು ಮರಮುಟ್ಟು ಅಂದರೆ ನಮ್ಮ ಹಳೆಯ ಮನೆಗಳಲ್ಲಿ ಕಟ್ಟಿಗೆಯ ಕೆಲಸ, ಸ್ತಂಭಗಳು ಬೇಕು. ಜಂತಿ ಅಂತಂತಾರೆ, ಕಂಬಗಳು ಅಂತಂತಾರೆ, ಬೋದು ಅಂತಂತಾರೆ, ಕಿಟಕಿಗಳು ಅಂತಂತಾರೆ. ಇದೆಲ್ಲ ಕೆಲಸವನ್ನು ಮಾಡುವುದೇನಿದೆಯಲ್ಲ ಎಲುಬಿನಿಂದ ಮಾಡಿದೆ ಪರಮಾತ್ಮ. ಎಲುಬಿನಿಂದ ಕಟ್ಟಿಗೆಯ ಕೆಲಸವನ್ನು ಮಾಡಿದ್ದೀಯ. ಮಾಂಸದ ಗೋಡೆ, ಮಣ್ಣಿನ ಗೋಡೆಯನ್ನು ಕಟ್ಟಬೇಕಲ್ಲ, ಹಾಗೆ ಮಾಂಸದಿಂದ ಗೋಡೆಯನ್ನು ಕಟ್ಟಿದ್ದೀಯ. ಹೂಡಿದ ಎಲು ಮರಮುಟ್ಟು, ಮಾಂಸದ ಗೋಡೆ, ಚರ್ಮದ ಹೊದಿಕೆ, ಫಸ್ಟ್ ಕ್ಲಾಸ್ ಬೆಳ್ಳನೇ ಚರ್ಮ. ಎಂಥದ್ದು ಬೇಕು ನಿಮಗೆ? ಕಪ್ಪು ಬೇಕಾ? ಕಪ್ಪು ತೆಗೆದುಕೊಳ್ಳಿ. ಬಣ್ಣ ಹೋಗಬಾರ್ದ? ಬಣ್ಣ ಹೋಗದೇ ಇದ್ದ ಕಪ್ಪು ತೆಗೆದುಕೊಳ್ಳಿ. ಇದೆ, ದೇವರ ಹತ್ರ ಇದೆ. ಬೆಳ್ಳಗಿನ ರೂಪ ಬೇಕು ಅಂಥದ್ದಿದೆ. ತೀಡಿದ ಮೂಗು ಚೆನ್ನಾಗುವುದು, ಮಂಡ ಮೂಗು ಅಂಥದ್ದಿದೆ. ಏನು ಬೇಕು ಅಂಥದ್ದು ಎಲ್ಲ ರೂಪಗಳಿವೆ. ಒಬ್ಬನಂತೆ ಇನ್ನೊಬ್ಬರಿಲ್ಲ, ಒಬ್ಬನ ಫಿಂಗರ್ ಪ್ರಿಂಟಿನಂತೆ ಇನ್ನೊಬ್ಬರ ಫಿಂಗರ್ ಇಲ್ಲ, ಒಬ್ಬನ ಧ್ವನಿಯಂತೆ ಇನ್ನೊಬ್ಬನಿಲ್ಲ. ರೂಮಿನಲ್ಲಿ ಕೂತ್ಕೊಂಡು ಕ್ಯಾಕರಿಸ್ತಾನೆ ಅಂತಾರೆ, ಯಾರು ಅಂತ ಗೊತ್ತಾಗತ್ತೆ. ಈ ಸಾಹೇಬರು ಕೂತಾರೆ, ಮಹಾಶಯರು ಕೂತಾರೆ, ಒಬ್ಬರಂತೆ ಇನ್ನೊಬ್ಬರು ಕ್ಯಾಕರಿಸುವುದಿಲ್ಲ, ಒಬ್ಬರಂತೆ ಇನ್ನೊಬ್ಬರು ಧ್ವನಿ ಇಲ್ಲ. ಏನು ವಿಚಿತ್ರ! ಅನಂತ ಜೀವರಾಶಿಗಳು. ಪಾಪ್ಯುಲೇಷನ್ ಸಣ್ಣದಿದ್ದು ಮಾಲ್ಥಸ್ಸಿಗೆ ಪ್ರಾಬ್ಲಮ್ ಇದ್ದಿದ್ದಿಲ್ಲ ಅಂದರೆ ಈ ಪ್ರಶ್ನೆಗೆ ಉತ್ತರ ಕೊಡಬಹುದಾಗಿತ್ತು. ಮಾಲ್ಥಸ್ಸಿನ ಪ್ರಾಬ್ಲಮ್ ಅಂದರೆ ಹೆಚ್ಚಾಗ್ತಾ ಇದೆ, ಕಡಿಮೆ ಆಗ್ತಾ ಇಲ್ಲ. V2 ಆ್ಯಂಡ್ ಅವರ್ 1 ಅಂತನ್ನುವ ಪ್ರಸಂಗನೂ ಹೋಯಿತು. ಇನ್ನು V2 ಆ್ಯಂಡ್ ವಿ ನೋ, V2 ಆ್ಯಂಡ್ ವಿ ಹ್ಯಾವ್ ನೋ ಅನ್ನುವ ಕಾಲ ಬರ್ತದೆ. ಪಾಪ್ಯುಲೇಷನ್ ತಲೆ ಕಳಿಸಿಕೊಂಡಿದ್ದಾರೆ. ಇಷ್ಟಾಗಿಯೂ ಕೂಡ ಜೀವರಲ್ಲಿ ವೈವಿಧ್ಯ ಕಡಿಮೆಯಾಗಿದೆ, ಏನು ವೈವಿಧ್ಯ ಕಡಿಮೆಯಾಗಿದೆ. ಹೂಡಿದ ಎಲು ಮರಮುಟ್ಟು, ಮಾಂಸದ ಗೋಡೆ, ಚರ್ಮದ ಹೊದಿಕೆ, ನರವಿನ ಕೂಡೆ ಹಿಂಡಿಗೆ ಬಿಗಿದು. ಏನು ನರವಿನ ಕೂಡೆ ಹಿಂಡಿಗೆ ಬಿಗಿದ ಮನೆ. ಎಲ್ಲ ಕಡೆಗೆ ನರಗಳನ್ನು ಹಾಸಿ ಹೊಕ್ಕಿ ಎಲ್ಲ ಕಡೆಗೆ ನರಗಳು ಹೋಗಬೇಕು. ಸರಿಯಾಗಿ ರಕ್ತಾಭಿಸರಣವಾಗುವುದಕ್ಕೆ ಏನು ಬೇಕೋ ಎಲ್ಲ ಸ್ಪರ್ಶ ಮಾಡಿದ ತಕ್ಷಣಕ್ಕೆ ಬ್ರೈನಿಗೆ ಮುಟ್ಟುವಂತೆ ವ್ಯವಸ್ಥೆ ಕ್ಷಣದಲ್ಲಿ. ಅಷ್ಟು ವೇಗದಿಂದ ಆಗದೇ ಇದ್ದರೆ ಕಾಲಿಗೆ ಬೆಂಕಿ ತಾಕಿದ್ದು ಸುಟ್ಟ ಮೇಲೆ ಎಚ್ಚರವಾದೀತವನಿಗೆ. ಬೆಂಕಿ ತಾಕಿದ ತಕ್ಷಣಕ್ಕೆ ತಕ್ಕೋತಾನೆ. ಒಂದು ಕ್ಷಣ ಬೇಕಾಗಿಲ್ಲ. ಇಷ್ಟು ವ್ಯವಸ್ಥೆ ಮಾಡಿ ಪರಮಾತ್ಮ ರಕ್ಷಣೆ ಮಾಡಿದ್ದಾನೆ. ಹೂಡಿದ ಎಲೆ ಮರಮುಟ್ಟು, ಮಾಂಸದ ಗೋಡೆ, ಚರ್ಮದ ಹೊದಿಕೆ, ನರವಿನ ಕೂಡೆ, ಹಿಂಡಿಗೆ ಬಿಗಿದ ಈ ಮನೆಯೊಳಗೆ ಆತ್ಮ ತಾನಿರಲು ಬಿಡು ತೊಲಗಿ. ಈ ಬೀಡು ಅಂತ ಒಂದು ಪಾಠ, ಬಿಡು ಅಂತ ಒಂದು ಪಾಠ. ಬೀಡು ಗೂಡು, ಇದೊಂದು ಮನೆ, ನೆಸ್ಟ್. ಆತ್ಮ ಎಂಬ ಪಕ್ಷಿಗೆ ಇದೊಂದು ಗೂಡು, ಬೀಡು. ಈ ಬೀಡು ತೊಲಗಿದ ಬಳಿಕಲ ಸುಡುಗಾಡಿನಲ್ಲಿ ಬೆಂದುರಿವ ಕೊಂಪೆಯ. ಇದರೊಳಗೆ ದೇವರು ಯಾವಾಗ ತೊಲಗುತ್ತಾನೆ, ಜೀವ ಯಾವಾಗ ಬಿಡ್ತಾನೆ, ಆ ಕ್ಷಣಕ್ಕೆ ಇದನ್ನು ಮಾಡ್ತಾರೇನು? ಇದನ್ನು ಮನೆಯಲ್ಲಿ ಪೂಜೆ ಮಾಡ್ತಾರೆ ಯಾರಾದರೂ? ಈ ದೇಹವನ್ನು ಯಾರೂ ಇಟ್ಕೊಳ್ಳೋದು. ತಡವಾಯ್ತಪ್ಪ, 3 ತಾಸಾಯಿತು, ಕಳಿಸಿಬಿಡ್ರಿ, ಮುಗಿಸಿಬಿಡ್ರಿ, 3 ತಾಸಿನೊಳಗೆ ಯಾತಯಾಮ ಸುಟ್ಟು ಹಾಕಿಬಿಡ್ರಿ ಅಂತಾರೆ. ಎತ್ತಿ ಹೊರಗೆ ಹಾಕಿ ಸುಟ್ಟು ಬಂದುಬಿಡ್ತಾರೆ. ಬಿಡು ತೊಲಗಿದ ಬಳಿಕ
ಸುಡುಗಾಡಿನಲ್ಲಿ ಬೆಂದುರಿವ ಕೊಂಪೆ, ಸುಡುಗಾಡಿನಲ್ಲಿ ಬೆಂದುರಿವ ಕೊಂಪೆ, ತಗ 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 ಉರಿದು ಆ ತಲೆಪರಟೆಯು ಒಡೆಯೋವರೆಗೂ ನೋಡಿ ಖಾಲಿ ಆಯಿತು ಅಂತಾದ ಮೇಲೆ ಮನೆಗೆ ಹೊರಡಿ ಬರ್ತಾರೆ. ಇಷ್ಟರ ಮಟ್ಟಿಗೆ ಅದು ತುಚ್ಛವಾಗತ್ತೆ, ಹೇಯವಾಗತ್ತೆ, ಹೀನವಾಗತ್ತೆ, ನೀಚವಾಗತ್ತೆ, ಅಪವಿತ್ರವಾಗತ್ತೆ. ಇಂಥ ದೇಹವನ್ನು, ಇದು ದೇಹ, ಅದು ಆ ದೇಹವೇ ಇದು, ಆ ದೇಹ ಈ ದೇಹಗಳಿಗೆ ಏನು ವ್ಯತ್ಯಾಸವಿಲ್ಲ. ನೂರಾರು ಜನರನ್ನು ಸಾಗಿಸಿ ಬಂದಿದ್ದೇವೆ, ಸ್ಮಶಾನದಲ್ಲಿ ಸುಟ್ಟು ಬಂದಿದ್ದೇವೆ, ನೋಡಿ ಬಂದಿದ್ದೇವೆ, ಕಣ್ಣಾರೆ ನೋಡಿ ಬಂದು ಈ ದೇಹ ಶಾಶ್ವತ ಅನ್ನುವಂತೆ ನಾವು ಬದುಕ್ತೇವಲ್ಲ. ನೋಡಿ ನಂಬಿರಬಹುದೇ? ಹಾಗೆ ನಂಬಿಕೆ ಬಂದಿದೆ ಸ್ವಾಮಿ. ಆ ನಂಬಿಕೆ ಹೋಗುವಂತೆ ನನ್ನನ್ನು ಮಾಡು, ರಕ್ಷಿಸು ಎಮ್ಮ ನನವರತ. ಬೀಗ ಮುದ್ರೆಗಳಿಲ್ಲದೂರಿಗೆ ಬಾಗಿಲುಗಳೊಂಬತ್ತು, ಹಗಲಿರುಳಾಗಿ ಮುಚ್ಚದೆ ತೆರೆದಿಗುವುದು ಜೀವಾತ್ಮ ತಾನಿರುತ್ತ. ನೀಗೆ ಎಲ್ಲವ ಬಿಸುಟು ಬೇಗದಿ ಹೋಗುತ್ತಿಹ ಸಮಯದಲ್ಲಿ ಇವರವರಾಗಬಲ್ಲರೆ ನೀನೆ ರಕ್ಷಿಸು ನಮ್ಮ ನನವರತ, ನಮ್ಮ ನನವರತ. ಬೀಗ ಮುದ್ರೆ ಇಲ್ಲ, ಬೀಗ ಮುದ್ರೆ ಇಲ್ಲ, ಒಂದಕ್ಕೂ ಲಾಕ್ ಇಲ್ಲ, ಒಂದಕ್ಕೂ ಅಗಳಿ ಇಲ್ಲ, ಒಂದಕ್ಕೂ ಬೋಲ್ಟ್ ಇಲ್ಲ, ಒಂದಕ್ಕೂ ಕೊಂಡಿ ಇಲ್ಲ. ಅಂಥ ವಿಚಿತ್ರವಾದ ಮನೆ ಇದು. ಇಂಥದ್ದು ಒಂದು ಬಾಗಿಲಲ್ಲ, 9 ಬಾಗಿಲಿಗೆ ಒಂದಕ್ಕೂ ಬೀಗ ಮುದ್ರೆ ಇಲ್ಲ. 9 ಬಾಗಿಲು ಯಾವಾಗಲೂ ತೆರೆದಿರುತ್ತೆ. ದುರ್ದೈವ ಕೆಲವರು ಮಲ್ಕೊಂಡಿರ್ತಾನೆ, ಮಲ್ಕೊಂಡಾಗ ಆ ಅಂತ ಬಾಯಿ ತೆಗೆದಿರ್ತಾನೆ, ನೋಡಿದರೆ ಭೂತ ಅಂತ ಅನಿಸ್ತದೆ, ಗಾಬರಿ ಆಗ್ತದೆ. ಹೀಗೆ ಯಾವಾಗಲೂ ತೆರೆದಿದ್ದ ಬಾಯಿಗಳು, ತೆರೆದಿದ್ದ ಕಣ್ಣು. 9 ಬಾಗಿಲು, ಬೀಗ ಮುದ್ರೆಗಳಿಲ್ಲದ ಊರಿಗೆ. ಕೆಲವರು ಮಲ್ಕೊಂಡಾಗ ಕಣ್ಣು ತೆಗೆದಿರ್ತಾರೆ ರೀ, ಕಣ್ಣು ತೆಗೆದೇ ಮಲ್ಕೊಂಡಿರ್ತಾರೆ, ನೋಡಬಾರ್ದವ್ರನ್ನ, ಗಾಬರಿ ಆಗಿಬಿಡ್ತದೆ. ಮಲ್ಕೊಂಡಾರೋ ಸತ್ತಾರೋ ಭೂತವೋ ಪ್ರೇತವೋ ಗೊತ್ತಾಗೋದಿಲ್ಲ. ಬೀಗ ಮುದ್ರೆಗಳಿಲ್ಲದ ಊರಿಗೆ ಬಾಗಿಲುಗಳು 9. ಹಗಲು ಇರುಳು, ಇರುಳಿನಲ್ಲೂ ತೆರೆದಿರುತ್ತೆ ಯಾವಾಗಲೂ. ಹಗಲಿರುಳು, ಹಗಲು ಇರುಳಾಗಿ ಮುಚ್ಚದೆ ತೆರೆದಿರುವುದು ಜೀವಾತ್ಮ ತಾನಿರುತ್ತ. ಇದು ಜೀವ ಇರುವಾಗ ಹೀಗೆ. ಜೀವ ಹೋದ ಮೇಲೆ ಒಂದು ಕಣ್ಣು ತೆರೆಯಲಿ, ಮೂಗಿನಿಂದ ಒಂದು ಶ್ವಾಸ ಬರಲಿ, ಬಾಯಿಯಿಂದ ಒಂದು ಉಗುಳು ಬರಲಿ, ಒಂದು ಸಲ ಆಗತ್ತೆ? ಇಲ್ಲ. ಜೀವ ಇರೋವರೆಗೆಲ್ಲ, ಜೀವ ಇರೋವರೆಗಿದಲ್ಲ. ಜೀವ ಹೋದ ಅಂದರೆ ಜೀವನ ಹಣೆ ಬರಹ ನೋಡಿ ಎಂಥ. ಜೀವ ಹೋದ ಮೇಲೆ ಅದೇ ಕಲ್ಲಿನಂತ ಆಗಿಬಿಡ್ತದೆ, ಕಲ್ಲಿನ ಪ್ರತಿಮೆ ಇದ್ದಂತೆ. ಕಲ್ಲಿನ ಪ್ರತಿಮೆಗಳ ಕಣ್ಣಿನಿಂದ ಏನು ಬರುವುದಿಲ್ಲ, ಮೂಗಿನಿಂದ ಬರುವುದಿಲ್ಲ, ಸುಮ್ಮನೆ ಹಾಗೆ ಇರ್ತವಷ್ಟೇ, ನೋಡ್ಲಿಕ್ಕೆ ಅಷ್ಟೇ ಕಣ್ಣು. ಜೀವ ಇರೋವರೆಗೆ 9 ಬಾಗಿಲು, ಆ 9 ಬಾಗಿಲು ಎಂದೂ ಬೀಗ ಹಾಕಿಲ್ಲ. ರಾತ್ರಿ ಹಗಲು ಅದರಿಂದ ವ್ಯಾಪಾರ ನಡೀತಾ ಇದೆ. ಬೀಗ ಮುದ್ರೆಗಳಿಲ್ಲದೂರಿಗೆ ಬಾಗಿಲುಗಳು 9, ಹಗಲಿರುಳಾಗಿ ಮುಚ್ಚದೆ ತೆರೆದಿರುವುದು ಜೀವಾತ್ಮ ತಾನು ಇರುತ್ತಾ. ನೀಗೆ ಎಲ್ಲವ ಬಿಸುಟು, ಈ ನೀಗಿ ಇದನ್ನು ನೀಗಿ ಎಲ್ಲವ ಬಿಸುಟು ಕೆತ್ತಿ ಹಾಕಿ ಬೇಗದಿ ಹೋಗುತ್ತಿಹ ಸಮಯದಲ್ಲಿ ಎಷ್ಟು ವೇಗದಿಂದ ಕಾಲ ಕಳೀತಾ ಇದೆ, ಎಷ್ಟು ವೇಗದಿಂದ. ಮೊನ್ನೆ ನಾನು ಹುಟ್ಟಿದ್ದೆ, ಇವತ್ತು ಇಷ್ಟಾಯಿತು, ಇವತ್ತು ಅಷ್ಟಾಯಿತು, ಇವತ್ತು ಇಷ್ಟಾಯಿತು. ಮೊನ್ನೆ ಈ ತರಹ ಆಯಿತೆ, ಆಯ್ತು, ಇವತ್ತು 20 ವರ್ಷ, 30 ವರ್ಷ, 50 ವರ್ಷ, 90 ವರ್ಷ. ಬೇಗದಿ ಹೋಗುತ್ತಿಹ ಸಮಯದಲ್ಲಿ ಇವರವರಾಗಬಲ್ಲರೆ. ಇವರು ಅವರು ನಮ್ಮವರ, ಇವರು ನಮ್ಮವರ, ಅವರು ನಮ್ಮವರ, ಯಾರು ನಮ್ಮವರ? ಯಾರಾದರೂ ನಮಗೇನಾದರೂ ಮಾಡಬಹುದಾ? ಉಪಕಾರ ಮಾಡಬಹುದಾ? ಇವರವರಾಗಬಲ್ಲರೆ ನೀನೇ ರಕ್ಷಿಸು ನಮ್ಮ ನನವರತ. ಕೀಲು ಬಲಿದಿಹುದೈದು ತಿರುಗುವ ಗಾಲಿ 2 ರಥದಿ, ತ್ರೈಗುಣಶೀಲನೋರ್ವನು ಸಂಚರಿಸುತ್ತಿಹನಾರಥಾಗ್ರದಲ್ಲಿ. ಕೀಲು ಕಡೆಗೊಂದೂಲಿ ಬೀಳಲು ಕಾಲಗತಿ ತಪ್ಪುವುದು, ಅದರನುಕೂಲ ನಿನ್ನೊಳಗಿಹುದು ರಕ್ಷಿಸು ನಮ್ಮ ನನವರತ, ನಮ್ಮ ನನವರತ. ಕೀಲು ಬಲಿದಿಹುದು 5 ಕೀಲು ಬಲಿದಿಹುದು. ಪ್ರಬಲವಾದ 5 ಕೀಲಗಳಿವೆ ಈ ದೇಹಕ್ಕೆ. ಆ 5 ಕೀಲಗಳೇನಿವೆಯಲ್ಲ, ಪಂಚಕರ್ಮೇಂದ್ರಿಯಗಳು, ಆ ಕೀಲಗಳು, ಕೀಲು ಬಲಿದಿಹುದು 5,
ತಿರುಗುವ ಗಾಲಿ 2 ಈ ರಥಕ್ಕಿದೆ. ಇದರೊಳಗೆ ತ್ರೈಗುಣಶೀಲ ಸತ್ವ ರಜಸ್ತಮೋ ಗುಣಗಳಿಂದ ಕೂಡಿದಂತಹ ಒಬ್ಬ ಜೀವ ಎನ್ನುವನು ಓರ್ವನು ಒಬ್ಬನು ಸಂಚರಿಸುವನು ಆ ರಥಾಗ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಹೋಗ್ತಾನೆ, ಬರ್ತಾನೆ, ಇರ್ತಾನೆ, ಎಲ್ಲ ಮಾಡ್ತಾನೆ. ಈ ಕೀಲುಗಳೇನಿದೆಯಲ್ಲ, ಈ ಕೀಲುಗಳು ಕಡೆಗೆ ಒಂದು ಊಲಿ ಬೀಳಲು, ಏನಾದರೂ ಒಂದು ಕೆಟ್ಟೋಯ್ತು ಅಂತಂದರೆ ಇದು ಏನು ಮಾಡಲಿಕ್ಕಾಗೋದಿಲ್ಲ. ಹೋಯಿತು ಅಂತ ಅನ್ಬೇಕಟ್ಟೆ, ಜ್ಞಾನೇಂದ್ರಿಯವಾಗಲಿ ಕರ್ಮೇಂದ್ರಿಯವಾಗಲಿ ಹೋಯಿತು ಅಂತ ಅನ್ನಬೇಕು. ಕಾಲಗತಿ ಮುರಿದು ಬೀಳಲು, ಊಲಿ ಬೀಳಲು, ಮುರಿದು ಬೀಳಲು ಎರಡೂ ಒಂದೇ ಅರ್ಥ. ಕಾಲಗತಿ ತಪ್ಪುವುದು ಅದರ ಅನುಕೂಲ ನಿನ್ನೊಳಗೆ ಹೋಗು. ಈ ಇಂದ್ರಿಯ, ಈ ದೇಹ, ಈ ಮನಸ್ಸು, ಈ ಮಾತು, ಈ ಯಾವ ಸಾಧನೆಗಳು ಕೂಡ ಏನಾದರೂ ಅನುಕೂಲವಾಗಿ ಕೆಲಸ ಮಾಡಬೇಕು ಅಂತಂದರೆ ನೀನು ಇಚ್ಛೆ ಮಾಡಿದರೆ ಅನುಕೂಲವಾಗಿದೆ, ನೀನು ಇಚ್ಛೆ ಮಾಡದೇ ಇದ್ದರೆ ಏನೂ ಅನುಕೂಲ, ಎಲ್ಲ ಪ್ರತಿಕೂಲವಾಗಿದೆ, ಎಲ್ಲ ವಿರುದ್ಧವಾಗಿದೆ. ನಮ್ಮ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳಲ್ಲಿ ಕೆಲವು ಭಾಗಗಳನ್ನು ಸರಿಪಡಿಸ್ಲಿಕ್ಕಾಗತ್ತೆ, ಕೆಲವು ಭಾಗಗಳನ್ನು ಸರಿಪಡಿಸ್ಲಿಕ್ಕೆ ಆಗೋದೇ ಇಲ್ಲ. ನಮ್ಮ ಕಣ್ಣಿನ ಪೊರೆಯ ಮೇಲೆ ಏನಾದರೂ ಸಮಸ್ಯೆ ಬಂತು ಪರಿಹಾರ ಇದೆ, ರೆಟಿನಾದಲ್ಲೇನಾದರೂ ಬಂದರೆ ಈಗ ಪರಿಹಾರವಿದೆ, ನರಗಳಲ್ಲಿ ದೌರ್ಬಲ್ಯ ಬಂದರೆ ಏನೂ ಪರಿಹಾರ ಇಲ್ಲ. ಹಾಗಾಗಿ ಆ ರಥಾಗ್ರದಲ್ಲಿ ಸಂಚರಿಸುತ್ತಿಹನು ಕೀಲು ಕಡೆಗೊಂದುಡಿದು ಬೀಳಲು, ಒಂದು ಕೀಲ ಇದರಲ್ಲಿ ಏನಾದರೂ ಬಿದ್ದು ಬಿಟ್ಟರೆ, ಮುರಿದು ಬಿಟ್ಟರೆ ಏನೂ ರಿಪೇರ್ ಮಾಡಲಿಕ್ಕಾಗುವುದಿಲ್ಲ. ಇರಿಪೇರಬಲ್, ಇರಿವೋಕೆಬಲ್. ಕಾಲಗತಿ ತಪ್ಪುವುದು ಅದರ ಅನುಕೂಲ ನಿನ್ನೊಳಗೆ ಹೋದು. ಈ ಜೀವ ಬದುಕಬೇಕಾದರೆ, ಈ ಇಂದ್ರಿಯ ಸರಿಯಾಗಿರಬೇಕಾದ್ರೆ, ಇದಕ್ಕೆಲ್ಲ ಶಕ್ತಿ ಬರಬೇಕಾದರೆ ಇಂತಿಷ್ಟು ಕಾಲದವರೆಗೆ ಎಲ್ಲ ಮಾಡಲಿಕ್ಕಾಗತ್ತೆ, ಅದರ ಮೀರಿ ಏನಿಲ್ಲ. ಅಂತೇನೆ ಜೀವರಾಶಿಗಳು ಸಾಯ್ತಾರೆ, ಇಲ್ಲದಿದ್ದರೆ ಸಾಯೋದ್ಯಾಕೆ? ಹಾಗೇನು ಮಾಡಲಿಕ್ಕಾಗದಿದ್ದಾಗ ನೀನೇ ಅನುಕೂಲನಾದರೆ ಬದುಕುವುದು ಸಾಧ್ಯ, ನೀನಿಲ್ಲದೆ ಇದ್ದರೆ ಯಾರೂ ಬದುಕಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ರಕ್ಷಿಸು ನಮ್ಮ ನನವರಥ. ಈ ದೇಹ ಇಷ್ಟು ಅಸಾರವಾದದ್ದು, ಇದನ್ನು ಬಹಳ ನಂಬಿ ಪ್ರಯೋಜನವಿಲ್ಲ. ಇದರಿಂದ ಲಾಭವನ್ನು ಪಡೆಯಬೇಕೇ ಹೊರತು ಅದಕ್ಕೆ ವಶವಾಗಿ ಅದಕ್ಕೆ ಲಾಭ ಮಾಡುವುದರಲ್ಲಿ ಬುದ್ಧಿವಂತಿಕೆ ಇಲ್ಲ. ಅದರಿಂದ ಲಾಭವನ್ನು ಪಡೆಯಬೇಕು ನಾವು, ನಮ್ಮ ಸಾಧನೆಗೆ, ಪರೋಪಕಾರಕ್ಕೆ, ಭಗವದಾರಾಧನೆಗೆ, ನಮ್ಮ ಉತ್ತಮವಾದ ಜ್ಞಾನಾದಿಗಳಿಗೆ ಇದನ್ನು ಬಳಸಿಕೊಳ್ಳಬೇಕು. ಬಿಗಿದರ ಕುತದ ರೋಮಕೂಪದ ತೊಗಲಕೋಟೆಯ ನಂಬಿ ರೋಗಾದಿಗಳ ಮುತ್ತಿಗೆ ಬಲಿದು ಜೀವನ ಪಿಡಿಯಲನುವಾಯ್ತು. ವಿಗಡಯಮನಾಳುಗಳು ಬರುತ್ತಿರೆ ತೆಗೆಸು ಕಾಲನ ಬಲದ ಬಲು ಮುತ್ತಿಗೆಯನಿದ ಪರಿಹರಿಸಿ ರಕ್ಷಿಸು ನಮ್ಮ ನನವರತ, ನಮ್ಮ ನನವರತ. ಬಹಳ ಹೊಸದಾದ ಒಂದು ಕಾನ್ಸೆಪ್ಟ್ ಕೊಡ್ತಾರೆ ಕನಕದಾಸರು, ಬಹಳ ಹೊಸದಾದ ಅಪರೂಪದ ಒಂದು ಕಾನ್ಸೆಪ್ಟ್ ಕೊಡ್ತಾರೆ. ಆ ಶಬ್ದಗಳಲ್ಲಿ ಅಷ್ಟು ಆ ಮಾಧುರ್ಯದಿಂದ ಶಬ್ದಗಳನ್ನಿಟ್ಟು ಹೊಸದಾದ ವಿಚಾರವನ್ನು ಹೇಳ್ತಾರೆ, ತುಂಬ ಸುಂದರವಾದ. ಉಗುವ ರಕುತದ, ಬಿಗಿದ ರಕುತದ ಅಂತ ಶಬ್ದವಿದೆ, ಸರಿಯಲ್ಲ. ಉಗುವ ರಕುತದ, ರಕುತದ ಬಿಗಿಯೋದಿರೋದಿಲ್ಲ. ಬಿಗಿದ ಹೇಗಾದರೂ ಅರ್ಥವನ್ನು ಮಾಡ್ಬೋದು, ಚರ್ಮದ ಒಳಗೆ ಬಿಗಿದಿಟ್ಟದ್ದು ರಕ್ತ ಅಂತ ಅನ್ಬೋದು ಅಷ್ಟೇ. ಉಗುವ ರಕುತದ, ಸುರಿತಾ ಇದೆ ರಕ್ತ ದೇಹದಲ್ಲಿ, ಮೇಲೆ ಕೆಳಗೆ ಮೇಲೆ ಕೆಳಗೆ ಸತತವಾಗಿ ಸುರಿತಾ ಇದೆ. ಉಗುವ ರಕುತದ ರೋಮಕೂಪಗಳಿವೆ. ರೋಮಕೂಪದ ತೊಗಲ ಕೋಟೆ, ಅದರ ಕೋಟೆಯನ್ನು ಕಟ್ಟಿದ್ದಾನೆ ಚರ್ಮದ್ದು. ಆ ಚರ್ಮದ ಕೋಟೆಯಲ್ಲಿ ಒಳಗಡೆ ಜೀವ ಇದ್ದಾನೆ. ಶತ್ರು ಕೋಟೆಯೊಳಗೆ ಇದ್ದಾಗ, ಶತ್ರುಗಳು ಸುತ್ತಲೂ ಮುತ್ತಿಗೆ ಹಾಕಿದಾಗ ಆ ಶತ್ರುವನ್ನು, ರಾಜನನ್ನು ಗಟ್ಟಿಯಾಗಿ ಸುಲಭವಾಗಿ ಹಿಡಿದು ವಶ ಮಾಡಿಕೊಳ್ಳುವುದು ಸಾಧ್ಯವಾಗುತ್ತೆ. ಕೋಟೆಯ ಮಧ್ಯದಲ್ಲಿ ರಾಜ, ಸೈನ್ಯ ಎಲ್ಲ ಇದ್ದಾಗ ಅವರನ್ನು ಕಟ್ಟಿ ಹಾಕುವುದು ಸುಲಭ. ಫೀಲ್ಡಿನಲ್ಲಿ ಇರುವಾಗ, ಅವನ ಬೆನ್ನತ್ತಿದಾಗ ಅವನು ಓಡಿ ಹೋಗಿಬಿಡ್ತಾನೆ. ಆ ರಾಜನನ್ನು ಹಿಡಿಲಿಕ್ಕಾಗುವುದಿಲ್ಲ. ಪಲಾಯನ ಮಾಡಬಹುದು, ಸೋಲಬಹುದು, ಪಲಾಯನ ಮಾಡಿಬಿಡ್ತಾನೆ, ಓಡಿ ಹೋಗಿಬಿಡ್ತಾನೆ, ಅವನನ್ನು ಹಿಡಿಲಿಕ್ಕಾಗುವುದಿಲ್ಲ. ಕೋಟೆಯಲ್ಲಿರುವಾಗ ಸುತ್ತಲೂ ಮುತ್ತಿಗೆ ಹಾಕಿ ಕೂತಾಗ ಒಳಗಿರುವ ಧಾನ್ಯ ಎಷ್ಟು ದಿವಸ ನಡೆಯುತ್ತೆ? 6 ತಿಂಗಳು, 1 ವರ್ಷ. ಅದಾದ ಮೇಲೆ ಸವಿತು ಧಾನ್ಯ ಎಲ್ಲ ತೀರಿತು, ಹೊರಗಿನಿಂದ ಆಮದಾನಿ ಮಾಡಲಿಕ್ಕೆ ಬರುವುದಿಲ್ಲ,
ಆಮದು ಮಾಡಲಿಕ್ಕೆ ಸಾಧ್ಯವಿಲ್ಲ, ಏನೂ ಇಂಪೋರ್ಟ್ ಮಾಡಲಿಕ್ಕೆ ಸಾಧ್ಯವಿಲ್ಲದಿರುವಾಗ, ನೀರೂ ಒಳಗೆ ಇಲ್ಲದಿರುವಾಗ, ಆಹಾರವಿಲ್ಲ, ನೀರಿಲ್ಲ, ಒಳಗಿರುವ ರಾಜ ಶತ್ರು ರಾಜನಿಗೆ ವಶನಾಗಬೇಕಾಯಿತು. ಇದು ಹಿಂದಿನ ಯುದ್ಧದ ಪರಿ. ಕೋಟೆ ಇರುವಾಗ ಭರವಸೆ ಏನು ಅಂದರೆ ಕಲ್ಲಿನ ಕೋಟೆ ಇದೆ, ಹಾಗಾಗಿ ಮೇಲಿನಿಂದ ತಾನು ಅಸ್ತ್ರಶಸ್ತ್ರಗಳ ಪ್ರಯೋಗವನ್ನು ಮಾಡಿ ಶತ್ರುಗಳ ಸಂಹಾರ ಮಾಡೇನು, ಅವರು ಮೇಲಿನವರೆಗೆ ಬರಲು ಸಾಧ್ಯವಿಲ್ಲ ಅನ್ನುವ ಭರವಸೆ. ಸಾಯದ ಶತ್ರುಗಳ ಹೊರಗೆ ಕೂತು ಅವರು ಮುತ್ತಿಗೆಯನ್ನು ಹಾಕಿದಾಗ ದಿನ ಕಳೆದಂತೆ ಧನವೆಲ್ಲ ಒಳಗಿರುವ ಧಾನ್ಯವೆಲ್ಲ ಕ್ಷಯಿಸ್ತಾ ಇರುವಾಗ ಒಳಗಿರುವ ರಾಜ ಏನೂ ಮಾಡಲಾರ. ಹಾಗೆ ನಮ್ಮ ಜೀವನ ಅವಸ್ಥೆ ಆಗಿದೆ ಅಂತಂದ. ಈ ರೂಪಕ ಬಹಳ ಸುಂದರವಾದ ರೂಪಕ. ಈ ಪ್ರತಿಮೆ ಬಹಳ ಅದ್ಭುತವಾದ ಪ್ರತಿಮೆ, ಬಹಳ ಉತ್ತಮವಾದ ಪ್ರತಿಮೆಯಲ್ಲಿ ನಮ್ಮ ಈ ಜೀವನ ಅವಸ್ಥೆಯನ್ನು ರೂಪಿಸ್ತಾರೆ ಬಹಳ ಸುಂದರವಾಗಿ. ಉಗುವ ರಕುತದ ರೋಮಕೂಪದ ತೊಗಲು ಕೋಟೆಯ ಕೋಟೆ. ಈ ಕೋಟೆ ಎದರ ಕೋಟೆ ಅಂದರೆ ತೊಗಲಿನ ಕೋಟೆ, ಕಲ್ಲಿನ ಕೋಟೆಯಲ್ಲ, ತೊಗಲಿನ ಕೋಟೆ. ಇದನ್ನು ನಂಬಿ ನಾನಿದ್ದದ್ದಕ್ಕೆ ರೋಗಾದಿಗಳ ಮುತ್ತಿಗೆ ಬಲಿದು ಜೀವನ ಪಿಡಿಯಲನುವಾಯಿತು. ರೋಗಾದಿಗಳೆಲ್ಲ ಜೀವ ಸಚ್ಚಿದಾನಂದಾತ್ಮ, ಆ ಸಚ್ಚಿದಾನಂದಾತ್ಮನಾದ ಜೀವ ಅಲ್ಲಿದ್ದಾಗ ಅವನನ್ನು ಕಟ್ಟಲಿಕ್ಕೆ ಬಂಧನ ಮಾಡಲಿಕ್ಕೆ ಯಾವ ರೋಗಕ್ಕಾಗತ್ತೆ? ಯಾವ ರೋಗಕ್ಕೂ ಆಗುವುದಿಲ್ಲ. ಆ ಜೀವ ಯಾವಾಗ ದೇಹದಲ್ಲಿ ಬರ್ತಾನೆ ಆಗ ರೋಗಗಳು ಮುತ್ತತ್ತೆ. ದೇಹದಿಂದ ಹೊರಗೋದ ಜೀವನಿಗೆ, ಸಚ್ಚಿದಾನಂದಾತ್ಮನಾದಂತಹ ಜೀವನಿಗೆ ಎಲ್ಲಿಯ ರೋಗರಿ? ಆತ್ಮ ಚಿತ್ಸ್ವರೂಪ, ಬ್ರಹ್ಮ ಸದೃಶ, ತತ್ವಮಸಿ, ಭಗವಂತನ ಸದೃಶನಾಗಿದ್ದಾನೆ. ತದ್ಗುಣ ಸಾರತ್ವತ್ವ ತದ್ವಪದೇಶ ಪ್ರಾದ್ಯವತ. ಪರಮಾತ್ಮನ ಸಾಕಾರವಾದ ಪರಮಾತ್ಮನಂತೆ ಸುಂದರ, ಪರಮಾತ್ಮನಂತೆ ಬಲಿಷ್ಠ, ಪರಮಾತ್ಮನಂತೆ ಜ್ಞಾನ, ಪರಮಾತ್ಮನಂತೆ ಆನಂದ, ಅವನ ಪ್ರತಿಬಿಂಬನಾಗಿದ್ದಾನೆ ಈ ಜೀವ. ಇಂಥ ಜೀವನಿಗೆ ರೋಗಗಳಾಗಲಿಕ್ಕೆ ಅವಕಾಶ ಇಲ್ಲ. ಇವನಿಗೆ ರೋಗವಾಗಬೇಕಾದರೆ ಈ ದೇಹದೊಳಗೆ ತರಬೇಕು ಅಂದರೆ ತಾನೇ ಬಂದಿದ್ದಾನ. ತಾನೇ ಬಂದು ಅಕಸ್ಮಾತ್ ಇವರೆಲ್ಲ ಶತ್ರುಗಳು ಬರ್ತಾರೆ, ಈ ಕೋಟೆಗೆ ಮುತ್ತು ಹಾಕ್ತಾರೆ, ನಾನಿಲ್ಲಿರಬಾರ್ದು ಅಂತ ಓಡಿ ಹೋಗಿದ್ರೆ ರಾಜ ಅವನನ್ನು ಹಿಡಿಲಿಕ್ಕೆ ಅನುಕೂಲ ಆಗ್ತಿರಲಿಲ್ಲ. ಆದರೆ ದುರ್ದೈವಕ್ಕೆ ಈ ಜೀವರಾಜ ಇವನು ಈ ದೇಹದಲ್ಲೇನೆ ನಂಬಿಕೊಂಡು ಇದ್ದಾನೆ. ಗಟ್ಟಿಯಾದ ಕಲ್ಲಿನ ಕೋಟೆ ಇಲ್ಲ, ನಡೀತದೆ, ಚಲ್ತಾ ಹೈ, ಏನು ಅಡ್ಡಿ ಇಲ್ಲ, ಏನು ಚಿಂತೆ ಇಲ್ಲ. ತೊಗಲಿನ ದೇಹವಿದೆಯೋ, ಕೋಟೆ ಇದೆಯೋ, ಪರವಾಗಿಲ್ಲ, ನಾನು ಅಡ್ಜಸ್ಟ್ ಮಾಡ್ಕೋತೀನಿ, ಇಲ್ಲೇ ಇರ್ತೀನಿ, ಚೆಂದ ಇದೆ ಅಂತ ಹೇಳಿ ಈ ದೇಹವನ್ನು ಪ್ರೀತಿಸಿ ಮಮತೆಯಿಂದ ಅದರಲ್ಲಿ ಮೋಹವನ್ನು ಮಾಡಿ ಅಲ್ಲೇ ಉಳಿದಿದ್ದಾನೆ. ಹೊರಗೆ ಬರುವುದಕ್ಕೆ ತಯಾರಿಲ್ಲ. ಆದ್ದರಿಂದ ಕೋಟೆಯೊಳಗಿರುವ ರಾಜನನ್ನು ಶತ್ರುಗಳು ಹಿಡಿಯುವುದು ಸುಲಭವಾಗುತ್ತೋ ಆ ರೀತಿಯಾಗಿ ಈ ದೇಹವೆಂಬ ಕೋಟೆಯೊಳಗೆ ಇರುವ ಜೀವನನ್ನು ಕಟ್ಟಿ ಹಿಡಿಯಲಿಕ್ಕೆ ದೇವರಿಗೆ ಬಹಳ ಸುಲಭವಾಗಿದೆ. ರೋಗಾದಿಗಳ ಮುತ್ತಿಗೆ ಬಹಳ ಸುಲಭವಾಗಿದೆ. ಅದಕ್ಕೆ ಹೇಳ್ತಾರೆ ಬಹಳ ಸುಂದರವಾದ ಮಾತು. ಒಂದು ಸಮಸ್ಯೆ ನಾನು ಯಾವಾಗಲೂ ಚಿಂತನೆ ಮಾಡ್ತಿರ್ತೇನೆ. ಇದು ಮೊದಲನೇ ಬಾರಿ ಕೇಳಿದಾಗಿನಿಂದ ನನಗೆ ಅಪರೂಪದ ಮಾತಂತ ಅನಿಸಿದೆ. ತುಂಬ ಅಪರೂಪದ ಮಾತು. ಈ ಮಾತಿನಲ್ಲಿ ವಿಷಯ ಸಿದ್ಧ, ವಿಷಯ ದೊಡ್ಡದಲ್ಲ, ಆದರೆ ಈ ಮಾತಿನಲ್ಲಿ ಬಹಳ ತುಂಬ ಅಪರೂಪ. ಜೀವನಿಗೆ ಯಾವ ರೋಗವನ್ನು ಕೊಡಲು ಸಾಧ್ಯವಿಲ್ಲ, ಬೆಂಕಿ ಹಚ್ಚಿ ಸುಡಲು ಸಾಧ್ಯವಿಲ್ಲ, ನೀರಿನಲ್ಲಿ ತೊಯಿಸ್ಲಿಕ್ಕೆ ಸಾಧ್ಯವಿಲ್ಲ, ಚಳಿ ಆಗಲಿಕ್ಕೆ ಸಾಧ್ಯವಿಲ್ಲ, ಕತ್ತರಿಸಲು ಬರುವುದಿಲ್ಲ, ಸುಟ್ಟಾಕಲು ಬರಲು ಏನೂ ಮಾಡಲಿಕ್ಕೆ ಬರುವುದಿಲ್ಲ. ಜೀವನ ಅಚ್ಛೇದ್ಯ, ಅದಾಹ್ಯ, ಅಕ್ಲೇದ್ಯ, ಅಶೋಷ್ಯೇವಚ. ನಿತ್ಯ ಸರ್ವಗತನಾದ ಪರಮಾತ್ಮನ ಪ್ರತಿಬಿಂಬನಾದದ್ದರಿಂದ ಈ ಜೀವನಿಗೆ ಏನೇನಿಲ್ಲ. ಇಂಥ ಜೀವನಿಗೆ ಸುಡಲೂ ಬೇಕು, ಕಡಿಯಲೂ ಬೇಕು, ದುಃಖವೂ ಕೊಡಬೇಕು, ರೋಗಗಳೂ ಬರಬೇಕು. ಏನ್ರಿ ನಮ್ಮ ಆತ್ಮ ಎಲ್ಲಿ? ಈ ತಲೆಶೂಲಿಯಲ್ಲಿ. ನಮ್ಮ ಆತ್ಮ ಎಲ್ಲಿ? ಕಿವಿ ನೋವೆಲ್ಲಿ? ಈ ಆತ್ಮ ಎಲ್ಲಿ? ನಮ್ಮ ಹಲ್ಲಿನ ನೋವೆಲ್ಲಿ? ಎಂಥ ಕ್ಷುದ್ರವಾದ ನೋವು, ಎಲ್ಲೋ ಒಂದು ಕಡೆಗೆ ಸಣ್ಣದಾದ ಗುಳ್ಳಿಯಾಗಿ ರೋಗವಾಗಿ ನೋವಾಗುತ್ತೆ. ಭಾಳ ನೋವಾಗ್ತಾ ಇದ್ರಿ, ಎಲ್ಲಿದೆ ಇದು ನೋವು? ಆತ್ಮನಿಗೆ ಹುಣ್ಣಿದೆ, ಆಪ್ಸಸ್ ಇದೆ, ಪಸ್ಸಿದೆ, ಕೆಮ್ಮು ಇದೆ, ನೆಗಡಿ ಇದೆ. ಆತ್ಮ ಸಚ್ಚಿದಾನಂದ ಆತ್ಮ, ಅವನಿಗೆಲ್ಲಿದೆ? ಹಾಗಾದರೆ ಬಂತ್ಯಾಕೆ? ಈ ದೇಹದ ಮೇಲೆ ಮಮತೆಯಾಡಿದ್ದಕ್ಕೆ, ಈ ದೇಹವನ್ನು ಬಿಟ್ಟು ಹೋಗದಿದ್ದದ್ದಕ್ಕೆ, ಈ ದೇಹದಲ್ಲೇ ಉಳಿತೇನೆ ತಂದುಕೊಂಡದ್ದಕ್ಕೆ. ಈ ದೇಹವೋ ದರಿದ್ರ, ಏನೂ ದುರ್ಬಲವಾದ ದೇಹ,
ಅಂಥ ದೇಹವನ್ನು ನಂಬಿ ಅದರೊಳಗೆ ವಾಸವಾಗಿದ್ದು ಕಷ್ಟಪಡ್ತಾ ಇದ್ದಾನೆ. ಹೋಗಬೇಕು ಅಂತ ತಯಾರಿ ಇಲ್ಲ. ರೋಗಗಳಿಗೆ ಏನೋ ಮದ್ದುಗಳನ್ನು ಮಾಡ್ತಾನೆ, ಪುರಂಜನೋಪಾಖ್ಯಾನದಲ್ಲಿ ಕೇಳಿದಂತೆ. ಹಾಗಾಗಿ ಉಗುವರ ಕೂತದ ರೋಮಕೂಪದ ತೊಗಲು ಕೋಟೆಯ ನಂಬಿ ರೋಗಾದಿಗಳ ಮುತ್ತಿಗೆ ಬಲಿದು ಜೀವನ ಪಿಡಿಯಲು ಅನುವಾಯಿತು. ಜೀವನ ಪಿಡಿಯಲು ಅನುವಾಯಿತು. ಇಲೆಕ್ಟ್ರಿಸಿಟಿಯನ್ನು ಕೈಯಲ್ಲಿ ಹಿಡಿರಿ, ಆಗುವುದಿಲ್ಲ. ಇಲೆಕ್ಟ್ರಿಸಿಟಿ ತಾಮ್ರದಲ್ಲಿ ಹರಿಯುವಾಗ ಹಿಡಿಬಹುದು. ಇಷ್ಟು ರಿಲೇ ಮಾಡ್ತಾರೆ, ಚಿತ್ರಗಳನ್ನು ಹಾಡುಗಳನ್ನು ಕೇಳ್ತೇವೆ. ಟಿ ವಿ ಮಾಧ್ಯಮದಿಂದ ಅದನ್ನು ಹಿಡಿಯುವುದು ಸಾಧ್ಯವಿಲ್ಲ. ಟ್ರಾನ್ಸಿಸ್ಟರಿನ ಮಾಧ್ಯಮದಿಂದ ಹಿಡಿಯುವುದು ಸಾಧ್ಯ, ಮೊಬೈಲಿನ ಮಾಧ್ಯಮದಿಂದ ಹಿಡಿಯುವುದು ಸಾಧ್ಯ, ಇಲ್ಲದಿದ್ದರೆ ಸಾಧ್ಯವಿಲ್ಲ. ಹಾಗೆ ಈ ಜೀವ ಇದಕ್ಕೆಲ್ಲದಕ್ಕೂ ಮೀರಿದ ಶಕ್ತಿಶಾಲಿಯಾದಂತಹ ವ್ಯಕ್ತಿ. ಅಂಥವನಾಗಿದ್ದರೂ ಕೂಡ ಈ ದುರ್ಬಲವಾದಂತಹ ಕೋಟೆಯನ್ನು ನಂಬಿದ್ದಕ್ಕಾಗಿ ಅವನು ದುರ್ಬಲನಾಗಿದ್ದಾನೆ. ಅವನು ದುರ್ಬಲನಾಗಿ ಸಿಕ್ಕು ಬಿದ್ದಿದ್ದಾನೆ. ಹಾಗಾಗಿ ಅವನನ್ನು ರೋಗಗಳು ಹಿಡಿದು ಅವನನ್ನು ಜಡಿದು ಅವನಿಗೆ ದುಃಖಗೊಳಿಸಲಿಕ್ಕೆ ಸಮರ್ಥವಾಗಿವೆ. ಪಿಡಿಯಲನುವಾಯಿತು. ಎಷ್ಟು ಕೇಳಿದರೆ ಎಷ್ಟು ಸಲ ಅಂದರೂ ಅದು ಬೇಸರ ಬರುವುದಿಲ್ಲ, ಎಷ್ಟು ಸಲ ಅಂದರೂ ಬೇಸರ ಬರುವುದಿಲ್ಲ. ವಿಗಡ ಯಮನಾಡುಗಳು ಬರುತ್ತಿರೆ. ವಿಕಟ ವಿಗಡ ಕನ್ನಡದ ತದ್ಭವ ಶಬ್ದ. ವಿಕಟ ಅದೇ ವಿಗಡವಾಗಿದೆ. ವಿಗಡ ಯಮನ ಆಳುಗಳು ಬರುತ್ತಿರೆ. ಭಯಾನಕವಾದಂತಹ ಯಮನ ದೂತರು ಬರ್ತಾ ಇರುವಾಗ ಕಾಲನ ಬಲವ ಬಲು ಮುತ್ತಿಗೆಯನಿದ ಪರಿಹರಿಸಿ ರಕ್ಷಿಸು ನಮ್ಮನ ಬಲತ. ಅವನ ಕಾಲನ ಬಲ ಏನಿದೆಯಲ್ಲ, ಯಮನ ಬಲ ಅಥವಾ ಯಮದೂತರ ಬಲ, ಅದನ್ನು ತೆಗೆಸು, ಕಿತ್ತಾಕ. ಅವನ ಕಿತ್ತಾಕಿ ನಮ್ಮ ಮುತ್ತಿಗೆಯನ್ನು ಪರಿಹರಿಸು. ರೋಗದ ಮುತ್ತಿಗೆ, ಪಾಪದ ಮುತ್ತಿಗೆ, ಇದನ್ನೆಲ್ಲವನ್ನು ಕ್ಷಯಿಸಿ ನಾಶವಾಗುವಂತೆ ಮಾಡಿ ನನ್ನನ್ನು ಉದ್ಧಾರ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ.